ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಫ್ರಂಟ್ ಎಂಡ್ ಡೆವಲಪರ್ ಅಂದ್ರೆ ಏನು, ಹಾಗೆ ನೀವು ಹೇಗೆ ಫ್ರಂಟ್ ಎಂಡ್ ಡೆವಲಪರ್ ಆಗ್ಬೋದು ಅಂತ ನೋಡೋಣ. ಈ ವಿಡಿಯೋದಲ್ಲಿ ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ ರೋಡ್ ಮ್ಯಾಪ್ ನಿಮಗೆ ಎಲ್ಲ ವಿಷಯವನ್ನ ತಿಳಿಸ್ಕೊಡೋಕೆ ಪ್ರಯತ್ನ ಮಾಡ್ತೀನಿ. ಸೊ ಹಾಗಾದ್ರೆ ಫ್ರಂಟ್ ಎಂಡ್ ಡೆವಲಪರ್ ಅಂದ್ರೆ ಏನು? ನಾವು ಯಾವುದೇ ಒಂದು ವೆಬ್ಸೈಟ್ ಅಥವಾ ಮೊಬೈಲ್ ಅನ್ನ ಯೂಸ್ ಮಾಡುವಾಗ, ಯಾವುದೇ ಆಪ್ಸ್ ಅನ್ನ ಓಪನ್ ಮಾಡಿದ್ರೆ ನಮಗೆ ಏನ್ ಕಾಣುತ್ತೆ, ಸೊ ಯೂಸರ್ಗೆ ಏನ್ ಕಾಣುತ್ತೆ ಅದನ್ನ ಡೆವಲಪ್ ಮಾಡೋನೇ ಫ್ರಂಟ್ ಎಂಡ್ ಡೆವಲಪರ್. ಸೊ ಹಾಗಿದ್ರೆ ಫ್ರಂಟ್ ಎಂಡ್ ಡೆವಲಪರ್ ಆಗೋಕೆ ಏನೇನು ಕಲಿಬೇಕಂತ ಹೇಳಿದ್ರೆ, ಫ್ರಮ್ ಬೇಸಿಕ್ ಈಗ HTML CSS ಆಗಿರ್ಬೋದು, ಹಾಗೆ ನೀವು ಸೋರ್ಸ್ ಅನ್ನ ಕಂಟ್ರೋಲ್ ಮಾಡೋಕೆ ಗಿಟ್ ಅಂಡ್ ಗಿಟ್ ಹಬ್ ಆಗಿರ್ಬೋದು, ಜಾವಾ ಸ್ಕ್ರಿಪ್ಟ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಆಗಿರ್ಬೋದು, ಹಾಗೆ ಫ್ರಮ್ ಫ್ರಂಟ್ ಎಂಡ್ ಫ್ರೇಮ್ ವರ್ಕ್ಸ್ ಬರುತ್ತೆ, ರಿಯಾಕ್ಟ್, ಫ್ಲಟರ್, Vue.js, ಹೀಗೆ ಹಲವಾರಿದೆ. ಹಾಗೆ ನೀವು ಒಂದು ವೆಬ್ಸೈಟ್ ಅನ್ನ ಅಥವಾ ಆಪ್ ಅನ್ನ ಡೆವಲಪ್ ಮಾಡಿದ್ಮೇಲೆ ಅದನ್ನ ಹೇಗೆ ನೀವು ಪಬ್ಲಿಷ್ ಮಾಡ್ತೀರಾ ಅಥವಾ ಹೋಸ್ಟ್ ಮಾಡ್ತೀರಾ ಅಂತ ಈ ಎಲ್ಲ ವಿಷಯಗಳು ಸಹ ಬರುತ್ತೆ. ಸೊ ಈ ವಿಡಿಯೋದಲ್ಲಿ ಎಲ್ಲವನ್ನ ನೋಡೋಣ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಈಗ ನಾವು ಬೇಸಿಕ್ ಇಂದ ಸ್ಟಾರ್ಟ್ ಮಾಡೋದಾದ್ರೆ, ನೀವು ವೆಬ್ಸೈಟ್ ಡೆವಲಪ್ಮೆಂಟ್ಗೆ ಮುಖ್ಯವಾಗಿ ಕಲಿಬೇಕಾಗಿರೋದು HTML ಮತ್ತೆ ಅದ್ರ ಜೊತೆ CSS. ಸೊ ಈ HTML ಅಂದ್ರೆ ಏನು ಕೇಳಿದ್ರೆ, HTML ಒಂದು ನಿಮ್ಮ ವೆಬ್ಸೈಟ್ ನ ಬೇಸಿಕ್ ಸ್ಟ್ರಕ್ಚರ್ ಅನ್ನ ಡೆವಲಪ್ಮೆಂಟ್ ಮಾಡೋಕೆ ವೆಬ್ಸೈಟ್ ಯೂಸ್ ಮಾಡ್ತೀವಿ. ಹಾಗೆ CSS ಏನಪ್ಪಾ ಅಂತಂದ್ರೆ ಇದಕ್ಕೆ ಸ್ಟೈಲಿಂಗ್ ಅನ್ನ ಆಡ್ ಮಾಡುದು. ನಾವೀಗ ಒಂದು ಮನುಷ್ಯನ ಎಕ್ಸಾಂಪಲ್ ಅನ್ನ ತಗೊಂಡ್ರೆ, ಮನುಷ್ಯನ ಸ್ಕೆಲಿಟನ್ ಏನ್ ಬರುತ್ತೆ ಅದು HTML ಅಂತ ಹೇಳ್ಬೋದು. ಹಾಗೆ ಒಬ್ಬ ಮನುಷ್ಯನಿಗೆ ಹೈಟ್ ಇರ್ಬೋದು, ವೆಯ್ಟ್ ಇರ್ಬೋದು, ಅಥವಾ ಒಂದು ಕಲರ್ ಇರ್ಬೋದು, ಇದನ್ನೆಲ್ಲ ಸೆಟ್ ಮಾಡ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ನಾವು CSS ಅನ್ನ ಯೂಸ್ ಮಾಡ್ತೀವಿ. ಸೊ ಈಗ ನೀವು ಒಂದು ಬೇಸಿಕ್ ವೆಬ್ಸೈಟ್ ಅನ್ನ HTML ಹಾಗೆ CSS ಇಂದಾನೆ ಡೆವಲಪ್ಮೆಂಟ್ ಮಾಡಬಹುದು. ಸೊ ಅದಾದ್ಮೇಲೆ ನೀವು ಮುಖ್ಯವಾಗಿ ಒಂದು ಇಂಪಾರ್ಟೆಂಟ್ ಟೆಕ್ನಾಲಜಿನ ಕಲಿಲೇಬೇಕು. ಅದು ಏನಪ್ಪಾ ಅಂತಂದ್ರೆ ಗಿಟ್ ಅಂಡ್ ಗಿಟ್ ಹಬ್. ಸೊ ಏನಿದು ಗಿಟ್? ಗಿಟ್ ಒಂದು ಸೋರ್ಸ್ ಕಂಟ್ರೋಲ್ ಸಿಸ್ಟಮ್. ಅಂದ್ರೆ ನಾವೀಗ ಯಾವುದೇ ಒಂದು ಕೋಡ್ ಅನ್ನ ಬರೀತೀವಿ, ಅದನ್ನ ನಾವು ಪ್ರತಿದಿನ ಅಪ್ಡೇಟ್ ಮಾಡ್ತಾ ಇರ್ತೀವಿ. ಅದೇ ಯಾವುದೋ ಒಂದು ದಿನ ನಿಮ್ಗೆ ಎರರ್ ಬಂತು, ನೀವು ಅದನ್ನೇ 2 ದಿವಸ ಹಿಂದೆ ಹೇಗಿದೆ ಆ ಸ್ಟೇಟ್ಗೆ ನೀವು ತಗೊಂಡೋಗ್ಬೇಕಂತ ಇದ್ರೆ ಅವಾಗ ನೀವು ಈ ಗಿಟ್ ಅನ್ನ ಯೂಸ್ ಮಾಡಬಹುದು. ಸೊ ಹಾಗಿದ್ರೆ ಏನಿದು ಗಿಟ್ ಹಬ್? ಗಿಟ್ ಹಬ್ ಒಂದು ಹೋಸ್ಟಿಂಗ್ ಪ್ಲಾಟ್ಫಾರ್ಮ್. ನೀವೀಗ ಸೋರ್ಸ್ ಕಂಟ್ರೋಲ್ ಅನ್ನ ಏನ್ ಯೂಸ್ ಮಾಡ್ತೀರಾ ಗಿಟ್ಟು, ಇದನ್ನ ಹೋಸ್ಟ್ ಮಾಡೋಕೆ ನೀವು ಗಿಟ್ ಹಬ್ ಅನ್ನ ಯೂಸ್ ಮಾಡ್ತೀರಾ. ಈಗ ನಿಮ್ಮ ಕೋಡಲ್ಲೇ ನೀವು ಇನ್ನೊಬ್ಬರಿಗೆ ಶೇರ್ ಮಾಡಬೇಕು, ಅಥವಾ ನಿಮ್ಮ ಕೋಡಲ್ಲೇ ಇನ್ನೊಬ್ರು ನಿಮ್ಮ ಪ್ರಾಜೆಕ್ಟ್ ಅಲ್ಲಿ ಇನ್ನೊಬ್ರು ಕೋಡ್ ಬರೀತಾರೆ ಅಂದ್ರೆ ನೀವು ಅವಾಗ ಗಿಟ್ ಹಬ್ ಅನ್ನ ಯೂಸ್ ಮಾಡಬಹುದು. ಸೊ ನಿಮ್ಗೆ ಕೋಡ್ ಅನ್ನ ಶೇರ್ ಮಾಡೋಕೆ ತುಂಬಾ ಈಸಿ ಆಗುತ್ತೆ. ಸೊ ಫ್ರೆಂಡ್ಸ್, ಇದಾದ್ಮೇಲೆ ನೀವು ಫ್ರಂಟ್ ಎಂಡ್ ಡೆವಲಪ್ಮೆಂಟ್ ಅಲ್ಲಿ ಮುಖ್ಯವಾಗಿ ಕಲಿಬೇಕಾಗಿರೋ ಒಂದು ವಿಷಯ ಅಂದ್ರೆ ಜಾವಾ ಸ್ಕ್ರಿಪ್ಟ್. ಸೊ ಏನಿದು ಜಾವಾ ಸ್ಕ್ರಿಪ್ಟ್? ಜಾವಾ ಸ್ಕ್ರಿಪ್ಟ್ ನಿಮ್ಮ ಒಂದು ಫ್ರಂಟ್ ಎಂಡ್ ಅಲ್ಲಿ ಇಂಟರಾಕ್ಟಿವ್ ಅನ್ನ ತರಬೇಕು, ಅಥವಾ ನಿಮ್ಮ ಪೇಜ್ ಅಲ್ಲಿ ಡೈನಾಮಿಕ್ ಕಂಟೆಂಟ್ ಅನ್ನ ತರಬೇಕಂದ್ರೆ ಜಾವಾ ಸ್ಕ್ರಿಪ್ಟ್ ಅನ್ನ ಯೂಸ್ ಮಾಡ್ತೀವಿ. ಆಗ್ಲೇ ಹೇಳಿದಾಗೆ ಒಂದು ಮನುಷ್ಯನ ಎಕ್ಸಾಂಪಲ್ ತಗೊಂಡ್ರೆ, ಜಾವಾ ಸ್ಕ್ರಿಪ್ಟ್ ಒಬ್ಬ ಮನುಷ್ಯ ಹಾರ್ಬೇಕು ಅಥವಾ ಓಡ್ಬೇಕು, ಈ ರೀತಿ ಕೆಲಸನ ಮಾಡ್ಬೇಕಂದ್ರೆ ಜಾವಾ ಸ್ಕ್ರಿಪ್ಟ್ ಅನ್ನ ಯೂಸ್ ಮಾಡ್ತೀವಿ. ಹೇಗೆ ಮನುಷ್ಯನ ಬಾಡಿಯಲ್ಲಿ ಬ್ರೈನ್ ಇರುತ್ತೋ ಅದೇ ರೀತಿ ಒಂದು ಫ್ರಂಟ್ ಎಂಡ್ ಅಪ್ಲಿಕೇಶನ್ ಅಲ್ಲಿ ಜಾವಾ ಸ್ಕ್ರಿಪ್ಟ್ ಯೂಸ್ ಆಗುತ್ತೆ. ನೀವು ಜಾವಾ ಸ್ಕ್ರಿಪ್ಟ್ ಅನ್ನ ಯೂಸ್ ಮಾಡಿ ಇಡೀ ಫ್ರಂಟ್ ಎಂಡ್ ಅನ್ನ ಕಂಟ್ರೋಲ್ ಮಾಡಬಹುದು. ಈಗ ಬೇರೆ ಎಕ್ಸ್ಟರ್ನಲ್ ಅಪ್ಲಿಕೇಶನ್ ಜೊತೆ ಮಾತಾಡಬೇಕು ಅಂತ ಹೇಳಿದ್ರೆ ನೀವು ಜಾವಾ ಸ್ಕ್ರಿಪ್ಟ್ ಅನ್ನ ಯೂಸ್ ಮಾಡಬಹುದು. ಫಾರ್ ಎಕ್ಸಾಂಪಲ್ ಡೇಟಾ ಬೇಸ್ ಇರ್ಬೋದು, ಅಥವಾ ಬ್ಯಾಕ್ ಎಂಡ್ ಸರ್ವರ್ ಇರ್ಬೋದು, ಇದ್ರ ಜೊತೆ ಮಾತಾಡೋಕೆ ನೀವು ಜಾವಾ ಸ್ಕ್ರಿಪ್ಟ್ ಅನ್ನ ಯೂಸ್ ಮಾಡ್ತೀವಿ. ಹಾಗೆ ಅದೇ ತರ ನಿಮ್ಮ ಡಿವೈಸ್ ಅಲ್ಲಿ ಹಲವಾರು API ಬರುತ್ತೆ. ಫಾರ್ ಎಕ್ಸಾಂಪಲ್ ಕ್ಯಾಮ್ರಾವನ್ನ ಆಕ್ಸೆಸ್ ಮಾಡಬೇಕು, ಅಥವಾ ನಿಮ್ಮ ಲೊಕೇಶನ್ ಅನ್ನ ಆಕ್ಸೆಸ್ ಮಾಡಬೇಕು, ಅಥವಾ ಹೊರಗಡೆ ಯಾವುದೋ ಒಂದು ಫೈಲ್ ಅನ್ನ ಆಕ್ಸೆಸ್ ಮಾಡಬೇಕು ಅಂತ ಹೇಳಿದ್ರೆ ನೀವು ಜಾವಾ ಸ್ಕ್ರಿಪ್ಟ್ ಅನ್ನ ಯೂಸ್ ಮಾಡಬಹುದು. ಸೊ ನೀವು ಫ್ರಂಟ್ ಎಂಡ್ ಡೆವಲಪರ್ ಆಗೋಕೆ ಜಾವಾ ಸ್ಕ್ರಿಪ್ಟ್ ಅನ್ನ ಮಾಸ್ಟರ್ ಮಾಡೋದು ತುಂಬಾ ಒಂದು ಇಂಪಾರ್ಟೆಂಟ್ ಆದ ಸಬ್ಜೆಕ್ಟ್. ಇದಾದ್ಮೇಲೆ ನೀವು ಫ್ರಂಟ್ ಎಂಡ್ ಡೆವಲಪ್ಮೆಂಟ್ ಅಲ್ಲಿ ಕಲಿಬೇಕಾಗುತ್ತೆ ಫ್ರೇಮ್ ವರ್ಕ್. ಈ ಫ್ರೇಮ್ ವರ್ಕ್ ಅಂದ್ರೆ ಏನು? ಫ್ರೇಮ್ ವರ್ಕ್ ಯಾಕೆ ಯೂಸ್ ಮಾಡ್ತಾರೆ ಕೇಳಿದ್ರೆ, ನೀವೀಗ ತುಂಬಾ ಲಾರ್ಜ್ ಅಪ್ಲಿಕೇಶನ್ ಆಗಿರ್ಬೋದು, ಅಥವಾ ತುಂಬಾ ಕಾಂಪ್ಲೆಕ್ಸ್ ಆಗಿರೋ ಅಪ್ಲಿಕೇಶನ್ ಅನ್ನ ಡೆವಲಪ್ಮೆಂಟ್ ಮಾಡಬೇಕಿದ್ರೆ ಈ ಫ್ರೇಮ್ ವರ್ಕ್ಸ್ ಅನ್ನ ಯೂಸ್ ಮಾಡ್ತೀವಿ. ಈ ಫ್ರೇಮ್ ವರ್ಕ್ಸ್ ನಮ್ಗೆ ಹಲವಾರು ಫಂಕ್ಷನಾಲಿಟೀಸ್ ಅನ್ನ ಅದೇ ಪ್ರೊವೈಡ್ ಮಾಡುತ್ತೆ. ಹಾಗೆ ನಾವು ಪ್ರೊಜೆಕ್ಟ್ ಮಾಡೋಕೆ ಒಂದು ಬೇಸಿಕ್ ಸ್ಟ್ರಕ್ಚರ್ ಅನ್ನ ಫ್ರೇಮ್ ವರ್ಕ್ ಕೊಡುತ್ತೆ. ಈ ಫ್ರೇಮ್ ವರ್ಕ್ ಅಲ್ಲಿ ನಾವು ಮುಖ್ಯವಾಗಿ ಏನ್ ಕಲಿಬೇಕಾಗುತ್ತೆ ಅಂದ್ರೆ, ಮೊದಲನೇದಾಗಿ ಕೋಡ್ ರಿಯೂಸಬಿಲಿಟಿಗೆ ನಾವು ಕಾಂಪೊನೆಂಟ್ಸ್ ಅನ್ನ ಕ್ರಿಯೇಟ್ ಮಾಡಬಹುದು. ಫಾರ್ ಎಕ್ಸಾಂಪಲ್ ಒಂದು ಬಟನ್ ಇದೆ ಅಂತ ಹೇಳಿದ್ರೆ, ಆ ಬಟನ್ ನಮ್ಮ ಆಪ್ ಅಲ್ಲಿ ತುಂಬಾ ಕಡೆ ಯೂಸ್ ಆಗುತ್ತೆ. ಸೊ ಅದನ್ನ ಒಂದು ಕಾಂಪೊನೆಂಟ್ ಆಗಿ ಯೂಸ್ ಮಾಡೋದು, ಇದು ಫ್ರೇಮ್ ವರ್ಕ್ಸ್ ಅಲ್ಲಿ ಯೂಸ್ ಮಾಡ್ತೇವೆ. ಹಾಗೆ ಫ್ರೇಮ್ ವರ್ಕ್ ಅಲ್ಲಿ ಸ್ಟೇಟ್ ಮ್ಯಾನೇಜ್ಮೆಂಟ್, ಯಾವ ಸ್ಟೇಟ್ ಅಲ್ಲಿ ಯೂಸರ್ ಈಗ ಲಾಗಿನ್ ಇದ್ರೆ ಅವನಿಗೆ ಏನ್ ತೋರಿಸ್ಬೇಕು, ಲಾಗಿನ್ ಇಲ್ಲದೆ ಇದ್ರೆ ಯಾವ ರೀತಿ ಪೇಜ್ ಅನ್ನ ತೋರಿಸ್ಬೇಕು, ಈ ರೀತಿ ಸ್ಟೇಟ್ ಮ್ಯಾನೇಜ್ಮೆಂಟ್ಗೆ ನಾವು ಫ್ರೇಮ್ ವರ್ಕ್ ಅನ್ನ ಯೂಸ್ ಮಾಡ್ತೀವಿ. ಅದೇ ರೀತಿ ನ್ಯಾವಿಗೇಷನ್ಗೆ
ಯಾವ ಬಟನ್ ಕ್ಲಿಕ್ ಮಾಡಿದ್ರೆ ಯಾವ ಪೇಜಿಗೆ ಹೋಗಬೇಕು, ಯಾವ ಟೈಮಲ್ಲಿ ಅವನಿಗೆ ಯಾವ ಪೇಜಿಗೆ ಕಳಿಸ್ಬೇಕು, ಅಥವಾ ಯಾವ ಯೂಸರ್ಗೆ ಅಡ್ಮಿನ್ಗೆ ಯಾವ ಪೇಜನ್ನು ತೋರಿಸ್ಬೇಕು, ಅಥವಾ ನಾರ್ಮಲ್ ಯೂಸರ್ಗೆ ಯಾವ ಪೇಜ್ಗೆ ಅಲೋ ಮಾಡಬೇಕು. ಈಗ ಅಡ್ಮಿನ್ಗೆ ಕೆಲವೊಂದು ಪೇಜ್ಗೆ ಆಕ್ಸೆಸ್ ಇರುತ್ತೆ, ನಾರ್ಮಲ್ ಯೂಸರ್ಗೆ ಅದಕ್ಕೆ ಆಕ್ಸೆಸ್ ಇರೋಲ್ಲ. ಸೊ ಅದನ್ನು ಕಂಟ್ರೋಲ್ ಮಾಡೋಕ್ಕೆ, ನ್ಯಾವಿಗೇಷನನ್ನು ಕಂಟ್ರೋಲ್ ಮಾಡೋಕ್ಕೆ ಫ್ರೇಮ್ವರ್ಕನ್ನು ಯೂಸ್ ಮಾಡ್ತೀವಿ. ಸೊ ಫ್ರೇಮ್ವರ್ಕು ಟೋಟಲಿ ಒಂದು ಡೆವಲಪರ್ ಫ್ರೆಂಡ್ಲಿ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡೋಕ್ಕೆ ಫ್ರೇಮ್ವರ್ಕನ್ನು ಯೂಸ್ ಮಾಡ್ತೀವಿ. ಸೊ ಇದರಲ್ಲಿ ಮುಖ್ಯವಾಗಿ ವೆಬ್ ಡೆವಲಪ್ಮೆಂಟಲ್ಲಿ ಮಾತಾಡೋದಾದರೆ ರಿಯಾಕ್ಟ್ JS ಆಗಿರ್ಬೋದು, Vue.js ಆಗಿರ್ಬೋದು, AngularJS, ಹೀಗೆ ಹಲವಾರು ಫ್ರೇಮ್ವರ್ಕ್ ಇದೆ. ಈಗ ಪಾಪ್ಯುಲರ್ ಸದ್ಯದಲ್ಲಿ Next.js ಇದೆ. ಹಾಗೆ ಹಲವಾರು ಫ್ರೇಮ್ವರ್ಕ್ಗಳಿದೆ. ಅದೇ ರೀತಿ ಮೊಬೈಲ್ ಆ್ಯಪ್ ಡೆವಲಪ್ಮೆಂಟ್ಗೆ ಸಹ ಈಗ ಕ್ರಾಸ್ ಪ್ಲಾಟ್ಫಾರ್ಮ್ ಅಪ್ಲಿಕೇಶನ್ಸ್ ಬರ್ತಾ ಇದೆ, ಫ್ರೇಮ್ವರ್ಕ್ಸ್ ಇದೆ. ಎಕ್ಸಾಂಪಲ್ ಫ್ಲಟರ್ ಆಗಿರ್ಬೋದು, ರಿಯಾಕ್ಟ್ ನೇಟಿವ್ ಆಗಿರ್ಬೋದು, ಹೀಗೆ ಹಲವಾರು ಇದೆ. ನೀವು ನನಗೆ ಸಜೆಸ್ಟ್ ಯಾವ್ದಾದ್ರು ಮಾಡಿ ಅಂತ ಹೇಳೋದಾದ್ರೆ React.js ಅಥವಾ ಫ್ಲಟರ್ ಅನ್ನ ಕಲೀರಿ ಅಂತ ಹೇಳ್ತೀನಿ. ಯಾಕಂದ್ರೆ ಅದು ತುಂಬಾ ಪಾಪ್ಯುಲರ್ ಇದೆ, ಸದ್ಯದಲ್ಲಿ ಟ್ರೆಂಡಿಂಗ್ ಅಲ್ಲಿ ಇದೆ. ಓಕೆ, ನೀವೀಗ ಇದೆಲ್ಲ ಕಲಿತು ನಿಮ್ಮ ಆ್ಯಪ್ ರೆಡಿ ಆಗಿದೆ, ನೀವು ಅದನ್ನ ಬೇರೆಯವರಿಗೆ ಶೇರ್ ಮಾಡ್ಬೇಕಂತ ಹೇಳಿದ್ರೆ ನೀವು ಅದನ್ನ ಪಬ್ಲಿಷ್ ಮಾಡಬೇಕಾಗುತ್ತೆ, ಅಥವಾ ಆ್ಯಪ್ ಆಗಿದ್ರೆ ನೀವು ಯಾವುದೋ ಒಂದು ಸರ್ವರ್ ಅಲ್ಲಿ ಅದನ್ನ ಹೋಸ್ಟ್ ಮಾಡಬೇಕಾಗುತ್ತೆ. ಸೊ ಇದಕ್ಕೆ ಹಲವಾರು ಆಪ್ಷನ್ ಇದೆ. ವೆಬ್ಸೈಟ್ ಆಗಿದ್ರೆ ನೀವು ನೆಟ್ಲಿಫೈ, ವರ್ಸಲ್ ಅಥವಾ AWS, ಹೀಗೆ ಹಲವಾರು ಹೋಸ್ಟಿಂಗ್ ಪ್ರೊವೈಡರ್ಸ್ ಇದೆ, ಅದರಲ್ಲಿ ಹೋಸ್ಟ್ ಮಾಡ್ಬೋದು. ನೀವೇನಾದ್ರು ಅಪ್ಲಿಕೇಶನ್ ಡೆವಲಪ್ ಮಾಡಿದ್ರೆ ಪ್ಲೇ ಸ್ಟೋರಲ್ಲಿ ಅಥವಾ ಆ್ಯಪ್ ಸ್ಟೋರಲ್ಲಿ ಪಬ್ಲಿಷ್ ಮಾಡಬೇಕಾಗುತ್ತೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಬೇಸಿಕ್ ಇಂಟ್ರೊಡಕ್ಷನ್ ಅಬೌಟ್ ಹೌ ಟು ಬಿಕಮ್ ಎ ಫ್ರಂಟ್ ಎಂಡ್ ಡೆವಲಪರ್. ಸೊ ಇದಾದ್ಮೇಲೆ ನಾನು ನಿಮ್ಗೊಂದು ಬೋನಸ್ ಟಿಪ್ ಕೊಡಬೇಕು. ನೀವು ಫ್ರೀಲ್ಯಾನ್ಸಿಂಗ್ ಅನ್ನ ಸ್ಟಾರ್ಟ್ ಮಾಡ್ಬೇಕಂತ ಇದ್ರೆ, ಅಥವಾ ಯಾವುದೋ ಜಾಬ್ಗೆ ರೆಡಿ ಆಗ್ತಿದ್ದೀರಾ ಅಂದ್ರೆ, ನೀವೊಂದು ಸ್ಟ್ರಾಂಗ್ ಪೋರ್ಟ್ಫೋಲಿಯೋವನ್ನ ರೆಡಿ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲಿ ನೀವು ಮಲ್ಟಿಪಲ್ ಪ್ರಾಜೆಕ್ಟ್ಸ್ ಅನ್ನ ಮಾಡಬೇಕಾಗುತ್ತೆ. ಅದೇ ರೀತಿ ನೀವು ಬೇಸಿಕ್ ಕಮ್ಯುನಿಕೇಶನ್ ಆಗಿರ್ಬೋದು, ಪ್ರಾಬ್ಲಮ್ ಸಾಲ್ವಿಂಗ್ ಆಗಿರ್ಬೋದು, ಕೊಲಾಬರೇಷನ್ ಸ್ಕಿಲ್ಸ್, ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಅನ್ನ ಡೆವಲಪ್ಮೆಂಟ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಇಷ್ಟೆಲ್ಲ ಫ್ರಂಟ್ ಎಂಡ್ ಡೆವಲಪ್ಮೆಂಟ್ ಅಲ್ಲಿ ಇನ್ನೂ ತುಂಬಾ ಸಹ ಇದೆ. ಟೆಸ್ಟಿಂಗ್ ಆಗಿರ್ಬೋದು, ಡಿಬಗಿಂಗ್ ಆಗಿರ್ಬೋದು, ಅದೇ ರೀತಿ ಪರ್ಫಾರ್ಮೆನ್ಸ್, ಅಸೆಸಬಿಲಿಟಿ ಇದೆ, ಹಾಗೆ ತುಂಬಾ ವಿಷಯ ಇದೆ. ಇದನ್ನ ನೀವು ಹೋಗ್ತಾ ಹೋಗ್ತಾ ಕಲಿತೀರಾ. ಸೊ ಬಿಗಿನಿಂಗ್ ಅಲ್ಲಿ ಇದಷ್ಟೇನು ಇಂಪಾರ್ಟೆಂಟ್ ಆಗಿರೋಲ್ಲ. ಓಕೆ, ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ನಿಮ್ಗೆ ಈ ವಿಡಿಯೋ ಬಗ್ಗೆ ಏನ್ ಅನಿಸ್ತು, ಹಾಗೆ ಈ ವಿಡಿಯೋದಲ್ಲಿ ಕವರ್ ಮಾಡಿದಂತ ವಿಷಯದ ಬಗ್ಗೆ ಇನ್ನೂ ಹೆಚ್ಚು ಮಾಹಿತಿ ಬೇಕಿದ್ರೆ, ಅಥವಾ ನಿಮ್ಗೆ ಫ್ರಂಟ್ ಎಂಡ್ ಅಥವಾ ವೆಬ್ಸೈಟ್ ಡೆವಲಪ್ಮೆಂಟ್ ರಿಲೇಟೆಡ್ ಯಾವುದೇ ವಿಡಿಯೋ ಮಾಡ್ಬೇಕಂತ ಅನ್ಸಿದ್ರೆ ಕಮೆಂಟ್ ಮೂಲಕ ತಿಳಿಸಿ. ಸೊ ಡೋಂಟ್ ಫರ್ಗೆಟ್ ಟು ಹಿಟ್ ದ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಬಟನ್. ಧನ್ಯವಾದಗಳು.